ಮಾಡಿರಂತೆ ಅದರಲ್ಲಿ ಮಕ್ಕಳು ಕಲಿಸುವಂಥ ತಂದೆ ತಾಯಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಅವರು ಬೀದಿಗೆ ಬರ್ತಾಯಿದ್ದಾರೆ. ಒಟ್ಟಾರೆಯಾಗಿ 4 ಅದು ಉತ್ತರಾಖಂಡದ್ರು ಅದೇ ಪರಿಸ್ಥಿತಿ ಅದ. ರಾಜಸ್ಥಾನದಲ್ಲೇ ಭಜನ್ಲಾಲ್ ಶರ್ಮಾ ಇದ್ದಾರೆ. ಅವರು ಅತ್ಯಂತ ಪ್ರಿಯರು. ಮೋದಿಯವ್ರು ನೇಮಿಸಿದಂಥ ಹೊಸ ಮುಖ. ಅಲ್ಲೂ ಸಹಿತ ಇವತ್ತು ನೀರಿಗೆ, ವಿದ್ಯುತ್ ಸಿಲಿಂಡರ್ಗೆ, ಗ್ಯಾಸ್ಗೆ ಸಲುವಾಗಿ, ಡೀಸೆಲ್ ಮತ್ತು ಪೆಟ್ರೋಲ್ ಸಲುವಾಗಿ ಜನ ಇವತ್ತು ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಜೋರ್ದಾರದ ವಿರೋಧ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ಹರ್ ಘರ್ ಜಲ್, ಹರ್ ಘರ್ ಜಲ್ ಜಲ್ ಅಂತ ಹೇಳಿದಂಥ ಮೋದಿಯವರು ಇವತ್ತು ಹರ್ ಘರ್ ಅಲ್ಲ ಓಣಿ ನೀರು ಸಿಗ್ತಾರೆ ಅನ್ನೋಂಗೆ ಇವತ್ತು ಅಲ್ಲಿ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಜನ ಒಕ್ಕೊರಲಿನಿಂದ ವಿರೋಧ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಜ್ವಲಂತ ಸ್ಥಿತಿ ಈ 4 ರಾಜ್ಯಗಳಲ್ಲಿ: ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರಾಖಂಡಗಳಲ್ಲಿ. ಇವೆಲ್ಲ ಕಡೆನೂ ಬಿಜೆಪಿ ಸರ್ಕಾರದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇವುಗಳು ನಿಯಂತ್ರಣ ಮಾಡಬೇಕಾಯ್ತು. ಈಗಾಗಲೇ ಈ ಮೊದಲು ಹೇಳಿದ್ರು ಪ್ರತಿ ಮನೆಗೂ ನೀರಪ್ಪ ಸ್ವಚ್ಛ ನೀರು ಕೊಡಿಸ್ತಾರಂತೆ. ಆದರೆ ಆ ಯೋಜನೆ ಯಶಸ್ವಿ ಆಗಲಿಲ್ಲ. ಅದರಲ್ಲೂ ಮಧ್ಯಪ್ರದೇಶದಲ್ಲಂತೂ ಬಂದ ಇಂದೋರ್ ಎಲ್ಲರೂ ಕೇಳಿದಂಥ ವಿಷಯ. ಈ ದೇಶದ ಅತ್ಯಂತ ಸ್ವಚ್ಛ ನಗರ, ಸ್ವಚ್ಛ ಊರು, ಕ್ಲೀನ್ ಊರು ಅಂತೇಳಿ. ಅಲ್ಲಿ ಇವತ್ತು ಈ ಹಿಂದೆ ಕೇಳಿದ್ರಿ ನೀವು ವಿಷಕಾರಿ ನೀರು ಬಂತು ಅಂತೇಳಿ. ಇವತ್ತು ನೀರನ್ನು ಸಿಗ್ತಾ ಇಲ್ಲ. ಬೂಂದ್ ಒಂದು ಹನಿ ಸಲುವಾಗಿ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ. ತಮ್ಮ ಖಾಲಿ ಕೊಡಗಳನ್ನು ತೆಗೆದುಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ, ಅದೇ ರೀತಿ ರಾಜಸ್ಥಾನದಲ್ಲೂ ಸಹ ನೀರಿನ ಹಾಹಾಕಾರ ಬಿಟ್ಟದ. ಹೀಗಾಗಿ ಇವುಗಳನ್ನೆಲ್ಲ ಒಂದು ತಹಬಂದಿಗೆ ನಿಗ್ರಹಿಸಬೇಕಾಗಿತ್ತಪ್ಪ ಅಂದರೆ ಇವತ್ತು ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ ಒಂದು ಚಾಲೆಂಜ್ ಆಗಿ ಬೆಳೀತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತ, ಆರ್ಥಿಕವಾಗಿ ಪೂರ್ತಿ ದೇಶ ದಿವಾಳಿ ಹಂತಕ್ಕೆ ಬಂದಿಂಥದ್ದು ಅಂತೇಳಿ ಎಲ್ಲ ಕಾರ್ಪೊರೇಟ್ಮಯ ಮಾಡಿದ್ರಿಂದಾಗಿ ಇಲ್ಲಿಯ ಸರ್ಕಾರಗಳು ಕೆಲಸ ಮಾಡೋದಕ್ಕಿಂತಲೂ ಕಾರ್ಪೊರೇಟ್ಗಳಿಂದ ಈ ತಮ್ಮ ಇಲೆಕ್ಷನ್ ಗೆಲ್ಲೋದಷ್ಟು ಗೆದ್ದರೆ ಆಯಿತು, ಮುಗಿದೋಯ್ತು ಅನ್ನುವಂಥ ಒಂದು ಸ್ಥಿತಿಯನ್ನು, ಒಂದು ವ್ಯವಸ್ಥೆ ತಯಾರು ಮಾಡಿದ ಸಂದರ್ಭದಲ್ಲಿ ಇವತ್ತು ಜನನ ಎದ್ದು ನಿಲ್ಲುವಂಥ ಪ್ರಸಂಗ ಬರಲಿಕ್ಕತ್ತದ. ಸ್ಟ್ರೈಕ್ ಮಾಡೋದು ಅಂತ ಆಯ್ತು ಒಂದಲ್ಲ, ನಮಗಿದೆಲ್ಲ ಬೇಕಪ್ಪ, ನೀರು ಕೊಡಿ, ನಾವು ಮತ್ತೇನು ಬೇಡ, ಸ್ವಚ್ಛ ನೀರು ಕೊಡ್ರಿ ಅಂತ. ಸ್ವಚ್ಛ ನೀರು ಕೊಡಿದ್ರು ಅಂತ ಹೇಳಿದ್ರು. ಈಗ ಮೊದಲು ನಮ್ಮ ಮೋದಿಯವರು ಈಗ ಅದು ಇಲ್ಲ ಆ ಏರಿಯಾದಲ್ಲೇ. ವಿದ್ಯುತ್ ಕೊರತೆ ಅದ. ವಿದ್ಯುತ್ ಹಗಲಿ ಹೊತ್ತಿನ ಬರ್ತಾ ಇಲ್ಲ ಅನ್ನೋದು ಆರೋಪಗಳಿದ್ದಾವೆ. ಹೀಗಾಗಿ ಈ 4 ರಾಜ್ಯಗಳಲ್ಲೇ ಇವತ್ತು ಭಾಳಷ್ಟು ತೊಂದರೆ. ಯಾಕೆ ತೊಂದರೆಪ್ಪ ಅಂತಂದ್ರೆ ಆ ಜನಕ್ಕೆ ಇವೆಲ್ಲ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ವಿಶೇಷ ಈಗಾಗಲೇ ಹೇಳಿದ್ದೀನಿ ನಿಮಗೆ, ಗಂಗಾ, ಯಮುನಾ ಅಂತ ದೊಡ್ಡ ಗಂಡಕಿ ಅಂತ ನದಿಗಳು ಹರಿತಾ ಇದ್ದಾವೆ. ಅಲ್ಲಿ ಹರಿದ್ರು ಸಹಿತ ನೀರಿಗಾಗಿ ಇವತ್ತು